ಬೆರೆತ ಹೃದಯಗಳು ಭಾಗ 5. ಅದೊಂದು ಮಲ್ಟಿನ್ಯಾಷನಲ್ ಕಂಪನಿಯ ಎದುರು ಒಂದು ಬೆನ್ಸ್ ಕಾರ್ ಬಂದು ನಿಂತಿತ್ತು. ಅದರಿಂದ ಇಳಿದವನು ಯಾವ ಹೀರೋಗೂ ಕಡಿಮೆ ಇರಲಿಲ್ಲ. ಆದರೆ ಚಾಕ್ಲೇಟ್ ಬಾಯ್ ಆಗಿರಲಿಲ್ಲ. ಕುರುಚಲು ಗಡ್ಡ, ಕುಡಿ ಮೀಸೆ, ತೀರಾ ಬೆಳ್ಳಗೂ ಅಲ್ಲದ ಹಾಗೆ ಕಪ್ಪಾಗಿಯೂ ಇರದ ಗೋಧಿ ಬಣ್ಣ, ಜಿಮ್ನಲ್ಲಿ ದಂಡಿಸಿದ ಮೈಕಟ್ಟು. ನೋಡಲು ಸ್ಮಾರ್ಟ್ ಎನ್ನುವಷ್ಟು ಸುಂದರವಾಗಿದ್ದರೂ ಕೂಡ ಮುಖದಲ್ಲಿ ಒಂದು ಸಣ್ಣ ನಗು ಕೂಡ ಇರಲಿಲ್ಲ. ಸ್ಟೈಲಿಶ್ಗೆ ಇನ್ನೊಂದು ಹೆಸರೇ ನಮ್ಮ ಸಮನ್ಯು. ಅವನು ಬಂದ ತಕ್ಷಣ ಆಫೀಸಿನ ಹುಡುಗಿಯರೆಲ್ಲ ಹೊರಗೆ ಇಣುಕಿ ನೋಡುತ್ತಿದ್ದರು. ಯಾಕೆಂದರೆ ಅವನು ಆಫೀಸ್ನ ಕ್ರಶ್ ಆಗಿದ್ದ. ಅವನ ಅಂದಕ್ಕೆ ಬೀಳದೇ ಇರುವ ಹುಡುಗಿಯರೇ ಇರಲಿಲ್ಲ. ಆಫೀಸ್ನ ಬಾಸ್ ಕೂಡ ಅವನಿಗೆ ಫ್ಯಾನ್ ಆಗಿದ್ದರು. ಆದರೆ ಅವನಿಗೆ ಮಾತ್ರ ಯಾರೂ ಬೇಕಿರಲಿಲ್ಲ. ಹುಡುಗಿಯರ ನೆರಳನ್ನು ಕಂಡರೂ ದ್ವೇಷ ಮಾಡುತ್ತಿದ್ದ. ತನ್ನ ಟೀಮ್ನಲ್ಲಿ ಯಾವುದೇ ಹುಡುಗ ತಪ್ಪು ಮಾಡಿದರೆ ನೆಗ್ಲೆಕ್ಟ್ ಮಾಡುವವನು, ಹುಡುಗಿ ಏನಾದರೂ ತಪ್ಪು ಮಾಡಿದರೆ ಭೂಕಂಪವೇ ಆಯಿತು ಎನ್ನುವಂತೆ ಸಿಡುಕುತ್ತಿದ್ದ. ಅವನ ಹತ್ತಿರ ಮಾತನಾಡಲು ಹುಡುಗಿಯರು ಮಾತ್ರವಲ್ಲ, ಹುಡುಗರು ಕೂಡ ತುಂಬ ಭಯಪಡುತ್ತಿದ್ದರು. ಕೆಲಸದ ವಿಷಯದಲ್ಲಿ ಯಾವುದೇ ರೀತಿಯ ರಾಜಿ ಅವನಲ್ಲಿ ಇರಲಿಲ್ಲ. ಕೆಲಸಕ್ಕೆ ಬಂದ ನಂತರ ಮೊಬೈಲ್ ಬಳಸುವುದಾಗಲಿ, ಸುಮ್ಮನೆ ಗುಂಪಾಗಿ ಕುಳಿತು ಮಾತನಾಡುವುದಾಗಲಿ, ಸುಮ್ಮನೆ ನಗುವುದಾಗಲಿ ಯಾವುದೂ ಅವನಿಗೆ ಹಿಡಿಸುತ್ತಿರಲಿಲ್ಲ. ಹಾಗಾಗಿ ಅವನು ದೂರದ ಬೆಟ್ಟವಾಗಿದ್ದ. ನೋಡೋಕೆ ಎಷ್ಟು ಸುಂದರನೋ ಅಷ್ಟೇ ಕಲ್ಲು ಮನಸ್ಸಿನವನಾಗಿದ್ದ. ಅವನನ್ನು ಹುಡುಗಿಯರು ಆರಾಧಿಸುತ್ತಿದ್ದರೂ ಕೂಡ ಅವನ ಟೀಮ್ಗೆ ಹೋಗೋಕೆ ತುಂಬ ಭಯಪಡುತ್ತಿದ್ದರು. ಯಾಕೆಂದರೆ ಅವನು ಹುಡುಗಿಯರನ್ನು ನಡೆಸಿಕೊಳ್ಳುತ್ತಿದ್ದ ರೀತಿ ಅಂಥದ್ದು. ಅವನ ಟೀಮ್ಗೆ ಹೋಗೋ ಹುಡುಗರು ಕೂಡ ಇಷ್ಟಪಡುತ್ತಿರಲಿಲ್ಲ. ಯಾಕೆಂದರೆ ಉಸಿರುಗಟ್ಟಿಸುವ ವಾತಾವರಣ ಅದಾಗಿತ್ತು. ಅವನಿಗೆ ಕಂಪನಿಯ ಎಲ್ಲ ಹುಡುಗರು ಶತ್ರುಗಳಾಗಿದ್ದರೆ, ಎಲ್ಲ ಹುಡುಗಿಯರು ನೆರಳಿನಂತೆ ಆರಾಧಿಸುವ ಪ್ರೇಮಿಗಳಾಗಿದ್ದರು. ಆದರೆ ಅವನು ಕಂಫರ್ಟ್ ಅಂತ ಇಟ್ಟುಕೊಂಡಿದ್ದು ಅದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಮಿಥುನ್ ಎನ್ನುವ ಸ್ನೇಹಿತನ ಜೊತೆ. ಮಿಥುನ್ಗೆ ಸಮನ್ಯು ಬಗ್ಗೆ ಎಲ್ಲವೂ ಗೊತ್ತಿತ್ತು. ಅವನ ನೋವು, ಅವನ ಬೇಸರ, ಅವನ ಸಂತೋಷ ಪ್ರತಿಯೊಂದೂ ಅವನಿಗೆ ತಿಳಿದಿತ್ತು. ಸಮನ್ಯು ಕೂಡ ಅಷ್ಟೇ ಮಿಥುನ್ನ ಬಗ್ಗೆ ಎಲ್ಲವನ್ನೂ ತಿಳಿದುಕೊಂಡಿದ್ದ. ಆಫೀಸ್ನಲ್ಲಿ ಇಬ್ಬರೂ ಮಾತನಾಡಿಕೊಳ್ಳದಿದ್ದರೂ ಇಬ್ಬರ ನಡುವೆ ಅಗಾಧವಾದ ಸ್ನೇಹ ಬೆಳೆದಿತ್ತು. ಮನಸ್ಸಿನಲ್ಲಿ ಏನನ್ನೂ ಮುಚ್ಚಿಟ್ಟುಕೊಳ್ಳದೆ ಇಬ್ಬರೂ ತಮ್ಮ ನೋವನ್ನು ಹೇಳಿಕೊಳ್ಳುತ್ತಿದ್ದರು. ಸಮನ್ಯು ಏನೇ ನೋವಿದ್ದರೂ, ಏನೇ ಸಂತೋಷವಿದ್ದರೂ ಮೊದಲು ಹೇಳಿಕೊಳ್ಳುತ್ತಿದ್ದದ್ದು ಮಿಥುನ್ನ ಬಳಿ ಮಾತ್ರ. ನಿಜ ಹೇಳಬೇಕೆಂದರೆ ಮಿಥುನ್ಗೆ ಮಾತ್ರ ಸಮನ್ಯು ಮನುಷ್ಯನ ರೀತಿ ಕಾಣುತ್ತಿದ್ದ. ಸಮನ್ಯು ಬಳಿ ಎಲ್ಲವೂ ಇತ್ತು. ಹಣ, ಆಸ್ತಿ, ಅಂತಸ್ತು ಎಲ್ಲವೂ ಇತ್ತು. ಆದರೆ ಅವನ ಜೀವನಕ್ಕೆ ಬೇಕಾದ ಪ್ರೀತಿ ಇರಲಿಲ್ಲ. ಅವನ ನೋವನ್ನು ಕೇಳಿಸಿಕೊಳ್ಳಲು ಒಂದು ಕಿವಿ ಇರಲಿಲ್ಲ. ಸಮನ್ಯು ಕೆಲಸ ಮಾಡುತ್ತಿದ್ದ ಕಂಪನಿಗೆ ಅವನು ಶೇರ್ ಹೋಲ್ಡರ್ ಆಗಿದ್ದರೂ ಕೂಡ ಅವನು ಒಬ್ಬ ಎಂಪ್ಲಾಯ್ ರೀತಿಯೇ ಆ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ಅವನೇ ಒಂದು ಸ್ವಂತ ಕಂಪನಿಯನ್ನು ಶುರು ಮಾಡುವಷ್ಟು ಕೆಪಾಸಿಟಿ ಇದ್ದರೂ ಕೂಡ ಅವನಿಗೆ ಅದು ಇಷ್ಟವಿರಲಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಅವನ ತಂದೆಯ ಕಂಪನಿಯಲ್ಲಿ ಅವನು ಬಾಸ್ ಆಗಿ ಮೆರೆಯಬಹುದಿತ್ತು. ಆದರೆ ಅವನಿಗೆ ಅದು ಕೂಡ ಇಷ್ಟವಿರಲಿಲ್ಲ. ಇದಕ್ಕೆಲ್ಲ ಕಾರಣ ಏನು, ಯಾಕೆ ಎಂದು ಯಾರಿಗೂ ತಿಳಿದಿರಲಿಲ್ಲ. ಮಿಥುನ್ನ ಹೊರತಾಗಿ ಅವನ ಬಗ್ಗೆ ಆಫೀಸ್ನಲ್ಲಿ ಯಾರಿಗೂ ತಿಳಿದಿರಲಿಲ್ಲ. ಸಾನ್ವಿಗೆ ಆ ದಿನ ಆಫೀಸ್ನ ಮೊದಲ ದಿನವಾಗಿತ್ತು. ಹಾಗಾಗಿ ತುಸು ಹೆಚ್ಚೇ ತನ್ನ ಮೇಕಪ್ ಬಗ್ಗೆ ಕಾಳಜಿ ವಹಿಸಿದ್ದಳು. ಸಾನ್ವಿ ಹೇಳುವಷ್ಟು ಸುಂದರಿಯಾಗದಿದ್ದರೂ ಕೂಡ ಅವಳಲ್ಲಿ ಒಂದು ರೀತಿಯ ವಿಶಿಷ್ಟ ರೂಪವಿತ್ತು. ಯಾರಾದರೂ ಅವಳನ್ನು ಮೊದಲ ಬಾರಿ ನೋಡಿದರೆ ಮತ್ತೆ ನೋಡಬೇಕು ಎನ್ನುವ ಮನಮೋಹಕ ಸುಂದರಿಯಾಗಿದ್ದಳು ಅವಳು. ಅವಳ ನಗುವೇ ಅವಳಿಗೆ ಆಭರಣವಾಗಿತ್ತು. ಅವಳ ಗುಂಗುರು ಕೂದಲೇ ಅವಳ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಗೆ ಮಾಡಿತ್ತು. ತಿಳಿ ಗುಲಾಬಿ ಬಣ್ಣದ ಚೂಡಿದಾರದಲ್ಲಿ ಅವಳು ಮುದ್ದು ಮುದ್ದಾಗಿ ಕಾಣುತ್ತಿದ್ದಳು. ಬೆಳಿಗ್ಗೆ ಎದ್ದು ತನ್ನ ಎಲ್ಲ ಕೆಲಸವನ್ನೂ ಮುಗಿಸಿಕೊಂಡವಳು ಆಫೀಸ್ಗೆ ರೆಡಿಯಾಗಿ ಹೊರಡಬೇಕು ಎನ್ನುವಷ್ಟರಲ್ಲಿ ವೀಣಾ ಅವರು ಎದುರು ಬಂದರು. ತಮ್ಮ ಕೈನಲ್ಲಿದ್ದ ಕುಂಕುಮವನ್ನು ಅವಳಿಗೆ ಕೊಟ್ಟು, ಬೆಳಿಗ್ಗೆನೇ ದೇವಸ್ಥಾನಕ್ಕೆ ಹೋಗಿ ಬಂದೆ, ನಿನಗೆ ಎಲ್ಲ ಒಳ್ಳೆಯದಾಗಲಿ ಎಂದು ದೇವರಲ್ಲಿ ಬೇಡಿಕೊಂಡು ಅರ್ಚನೆ ಮಾಡಿಕೊಂಡು ಬಂದಿದ್ದೇನೆ, ತಗೋ ಮಗಳೇ ಎಂದು ಕುಂಕುಮವನ್ನು ಅವಳ ಹಣೆಗೆ ಹಚ್ಚಿದರು. ತನ್ವಿಯ ಕಣ್ಣಲ್ಲಿ ಆನಂದ ಬಾಷ್ಪ. ತನ್ನ ತಂದೆ ತಾಯಿ ಹೊರತಾಗಿ ಯಾರೋ ಒಬ್ಬ ವ್ಯಕ್ತಿ ಈಗ ತನ್ನ ಬಗ್ಗೆ ಕಾಳಜಿ ವಹಿಸುತ್ತಿದ್ದಾರೆ ಎಂದು ತಿಳಿದು ಅವಳಿಗೆ ಕಣ್ಣೀರು ಬಂದಿತ್ತು. ಅದನ್ನು ನೋಡಿದ ವೀಣಾ ಅವರು, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಯಾಕೆ ಅಳೋದು, ನಾನು ನಿನಗೆ ಮೊದಲೇ ಹೇಳಿದ್ದೀನಿ ಅಲ್ವಾ, ಇನ್ನು ಮುಂದೆ ನೀನೂ ಕೂಡ ಈ ಮನೆಯವರ ಹಾಗೆ, ನಿನಗೆ ಒಳ್ಳೆಯದಾಗಲಿ ಮಗಳೇ, ಖಂಡಿತ ಆಫೀಸ್ನಲ್ಲಿ ಒಂದು ಒಳ್ಳೆಯ ಹೆಸರನ್ನು ತಗೊಂಡು ಬರ್ತೀಯಾ ಅನ್ನೋ ನಂಬಿಕೆ ನನಗೆ ಇದೆ, ನೀನು ಅಂದುಕೊಂಡಿದ್ದೆಲ್ಲ ಸಾಧಿಸುವಂತೆ ಆಗಲಿ. ಇನ್ನೊಂದು ಮಾತು ಮಗಳೇ, ಯಾರನ್ನೂ ಅತಿಯಾಗಿ ನಂಬಬೇಡ.
ಈ ಬೆಂಗಳೂರಿನಲ್ಲಿ ಯಾರೂ ನಂಬಿಕೆಗೆ ಅರ್ಹರಲ್ಲ. ಹಾಗಂತ ಎಲ್ಲರೂ ಕೆಟ್ಟವರೂ ಅಂತ ಅಲ್ಲ. ಆದರೆ ಸ್ನೇಹ ಮಾಡೋಕ್ಕಿಂತ ಮೊದಲು ಸ್ವಲ್ಪ ಯೋಚನೆ ಮಾಡಿ ಮಾಡು ಅಷ್ಟೆ ಎಂದು ಹೇಳಿದರು. ಅದೇ ಸಮಯಕ್ಕೆ ಅಭಯ್ ಕೂಡ ಆಫೀಸ್ಗೆ ರೆಡಿಯಾಗಿ ಬಂದನು. ತನ್ವಿ, ಈ ದಿನ ನಾನೇ ನಿನಗೆ ಆಫೀಸ್ಗೆ ಬಿಡ್ತೀನಿ. ಯಾಕೆಂದರೆ ಮೊದಲನೇ ದಿನ ಅಲ್ವಾ, ಹೇಗೆ ಹೋಗಬೇಕು ಏನು ಮಾಡಬೇಕು ಅಂತ ಗೊತ್ತಿರಲ್ಲ ನಿನಗೆ. ಹಾಗೆ ಆಫೀಸ್ನಲ್ಲಿ ಕ್ಯಾಬ್ ವ್ಯವಸ್ಥೆ ಇರುತ್ತದೆ, ಒಮ್ಮೆ ಕೇಳಿ ತಿಳ್ಕೊ. ಆ ವ್ಯವಸ್ಥೆ ಇದ್ದರೆ ನಿನಗೆ ತುಂಬ ಅನುಕೂಲ ಆಗುತ್ತೆ ಎಂದು ಹೇಳಿ ಇಬ್ಬರೂ ಮನೆಯಿಂದ ಹೊರಟರು. ವಿಧಿ ಸಾನ್ವಿಯ ಬದುಕಿನಲ್ಲಿ ಹೊಸ ಅಧ್ಯಾಯವನ್ನೇ ಬರೆಯುವುದರಲ್ಲಿತ್ತು. ಮುಂದುವರೆಯುವುದು. ಇಂತಿ ನಿಮ್ಮ ಸ್ಟೋರಿ ಸಂಗಾತಿ. ನಿಮ್ಮ ಸಪೋರ್ಟ್ ಈ ಚಿಕ್ಕ ಪ್ರತಿಭೆಗೆ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ.